ಈ ಸರ್ಕಾರ ವಿದ್ಯಾರ್ಥಿಗಳ ವಿಚಾರದಲ್ಲಿ ಇದು ಏನು ಮಾಡಕ್ಕೆ ಹೊರಟಿದೆಯೋ ಗೊತ್ತಿಲ್ಲ. ಕೆಲವರಿಗೆ ಇದು ಖುಷಿಯನ್ನು ಕೊಡಬಹುದು, ಕೆಲವರು ಇದನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ರಾಂಗ್ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ SSLC PUC ವಿದ್ಯಾರ್ಥಿಗಳಿಗೆ ಇನ್ಮೇಲೆ 35% ಅಲ್ಲ ಪಾಸ್ ಆಗೋಕ್ಕೆ, 33% ಸಾಕಂತೆ. ಸಾಕಲ್ಲ, ಇನ್ನು ಮೊದಲೇ ಓದೋದು ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ತಿರುಗಾಡ್ತಾ ಇರ್ತಾರೆ. ಆಮೇಲೆ ಟೀಚರ್ಸ್ ಹೊಡೆಯೋಂಗಿಲ್ಲ, ಯಾರು ಬೈಯೋಂಗಿಲ್ಲ. ಅವ್ರಿಗೆ ಇನ್ನೇನಿದೆ, ಮುಗಿತ್ಬಿಟ್ಟು ಜಸ್ಟ್ ಪಾಸ್ ಆಗೋಣ, ಇದೇ ಮಾನಸಿಕತೆನಾ? ಯಾಕೆ ಈ ರೀತಿಯಾಗಿ ಮಾಡಿದ್ರು ನೋಡಿ ಸ್ಟೋರಿಯನ್ನು. SSLC PUC ಉತ್ತೀರ್ಣ ಅಂಕ ಬದಲಾವಣೆ. SSLCಯಲ್ಲಿ 33% ಅಂಕ ಪಡೆದರೆ ಪಾಸ್, PUCಯಲ್ಲಿ 30% ಅಂಕ ಬಂದರೆ ಉತ್ತೀರ್ಣ. SSLC ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. SSLC ದ್ವಿತೀಯ PUCಗೆ ಪಾಸ್ ಆಗಲು ಇಷ್ಟು ದಿನ 35% ಇದ್ದ ನಿಯಮವನ್ನು ಸಡಿಲಿಸಿದೆ. ಇನ್ನು ಮುಂದೆ SSLCಯಲ್ಲಿ 33% ಅಂಕ ಪಡೆದ ವಿದ್ಯಾರ್ಥಿಗಳು ಪಾಸ್ ಆಗಲಿದ್ದಾರೆ. ಈ ಹೊಸ ನಿಯಮ ಈ ವರ್ಷದಿಂದಲೇ ಜಾರಿಗೆ ಬರಲಿದೆ. ನಾವು ಒಂದು ಪಬ್ಲಿಕ್ ಒಪಿನಿಯನ್ ಎಲ್ಲ ತಗೊಂಡಾಗ 33 ಪರವಾಗಿ 701 ಬಂತು, ಅದು ಪರವಾಗಿ. ಅದೇ 35 ಪರವಾಗಿ ಬರೀ 8 ಬಂತು. ಸೊ ನಾವು ಡಿಸಿಷನ್ ಏನು ತಗೊಳ್ಬೇಕು, ಈ ಅಕಾಡೆಮಿಕ್ ಇಯರಿಂದ ನಮ್ಮ ರಾಜ್ಯದಲ್ಲಿ 33 ಈಸ್ ದ ಪಾಸಿಂಗ್ ಮಾರ್ಕ್ಸ್. ಈ ವರ್ಷದಿಂದ 33. ಮತ್ತು ಇದೆಲ್ಲ ಸೇಮೆ, ಯಾವುದಾದ್ರೂ ಸಬ್ಜೆಕ್ಟಲ್ಲಿ 30 ಮೇಲೆ ಇದ್ರೂ ಕೂಡ, 30 ಇದ್ರೂ ಕೂಡ ಅದು ಕೂಡ ಪಾಸ್ ಅಂತ ಕನ್ಸಿಡರ್ ಮಾಡ್ತೀವಿ. ವೆನ್ ಇಟ್ ಈಸ್ 33% ಅಗ್ರಿಗೇಟ್, ಅಂದರೆ 206 ಟೋಟಲ್ ಆಗಿ ಯಾವುದೋ ಒಂದು 2 ಸಬ್ಜೆಕ್ಟಲ್ಲ, ಅದೇ ಮುಂಚೆನೂ ಇತ್ತು, ಅದೇ ಕಂಟಿನ್ಯೂ ಆಗ್ತದೆ. SSLC ಅಂಕ ನಿಯಮ ಬದಲು 35% ಪಾಸಿಂಗ್ ನಿಯಮ ಬದಲು 33% ಅಂಕ ಬಂದರೆ SSLCಯಲ್ಲಿ ಪಾಸ್. 625ಕ್ಕೆ 206 ಅಂಕ ಬಂದರೆ ಸಾಕು. ಆಂತರಿಕ ಹಾಗೂ ಬಾಹ್ಯ ಪರೀಕ್ಷೆ 33% ಬಂದರೆ ಸಾಕು. PUCಯಲ್ಲಿ ಅಂಕ ನಿಯಮ ಬದಲು ಲಿಖಿತ ಪರೀಕ್ಷೆಯಲ್ಲಿ ಕನಿಷ್ಠ 30% ಅಂಕ ಬಂದರೆ ಸಾಕು. 600ಕ್ಕೆ 198 ಅಂಕ ಬಂದರೆ ಸಾಕು. ವಿದ್ಯಾರ್ಥಿಗಳು ಪಾಸ್ ಆಗಲಿದ್ದಾರೆ. PUCಯಲ್ಲೂ ಕೂಡ ಸೇಮ್, ಬಾಟಮ್ ಲೈನ್ 33 ಪಾಸಿಂಗ್ ಮಾರ್ಕ್ಸ್, ಬಟ್ ಅಲ್ಲಿ 600 ಇರುತ್ತೆ. 600ಗೆ 198. ಅಲ್ಲಿ ಪ್ರಾಕ್ಟಿಕಲ್ಸ್ ಎಲ್ಲ ಇರ್ತದೆ. ಪ್ರಾಕ್ಟಿಕಲ್ಸಲ್ಲಿ 70 ಇದ್ದಾಗ 21 ಪಾಸಿಂಗ್ ಮಾರ್ಕ್ಸು ಮತ್ತು ಪ್ರಾಕ್ಟಿಕಲ್ಸು ಕೂಡ ಆ್ಯಡ್ ಆಗ್ತದೆ. ಅದನ್ನು ಮೋರ್ ಇನ್ ಡೀಟೇಲ್ಸು ನಿಮಗೆ ಮೋಸ್ಟ್ಲಿ ಹಂಚಿರ್ತಾರೆ, ಅದರೊಳಗೆ ಡೀಟೇಲ್ಸು ಕೂಡ ಇರುತ್ತೆ. ಸೊ 15 ದಿವಸ ಕಾಲಾವಕಾಶ ಕೊಟ್ಟರೆ ನಾವೊಂದು 30 ದಿವಸದವರೆಗೂ ಇದು ಮಾಡಿದ್ದೀವಿ. ಸೊ ಇನ್ನು ಮುಂದೆ ನಮ್ಮ ರಾಜ್ಯದ 2 ಬೋರ್ಡಿನ ಎಕ್ಸಾಮಲ್ಲಿ ಏನೇನಿದೆ, PUC ಇರ್ಬೋದು ಮತ್ತು SSLCಯಲ್ಲಿ ಪಾಸಿಂಗ್ ಮಾರ್ಕ್ಸ್ ವಿಲ್ ಬಿ 33% ಎಗೇನ್ಸ್ಟ್ ಜನರ ಒಂದು ಅಭಿಪ್ರಾಯದ ಮೇಲೆ ನಾವು ತಗೊಳ್ತಾ ಇದ್ದೀವಿ. SSLC ಮತ್ತೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಉತ್ತೀರ್ಣ ಅಂಕವನ್ನ ರಾಜ್ಯ ಸರ್ಕಾರ 33%ಗೆ ಇಳಿಕೆ ಮಾಡಿದೆ. CBSE, ICSE ಕೇಂದ್ರೀಯ ಬೋರ್ಡ್ಗಳಿಗೆ ಈ ನಿಯಮ ಈಗಾಗಲೇ ಇದೆ. ಇದೇ ರೀತಿಯಾದಂತಹ ನಿಯಮ ರಾಜ್ಯದಲ್ಲೂ ಬರಬೇಕು ಅನ್ನುವಂಥ ಬೇಡಿಕೆ ಅನೇಕ ವರ್ಷಗಳಿಂದ ಇತ್ತು. ಈಗ ರಾಜ್ಯ ಸರ್ಕಾರ ಮಹತ್ವದ ತೀರ್ಮಾನವನ್ನ ಮಾಡಿದೆ. ಈ ಒಂದು ನಿಯಮ ಈ ವರ್ಷದಿಂದಲೇ ರಾಜ್ಯದಲ್ಲಿ ಜಾರಿಗೆ ಬರಲಿದೆ. ಇನ್ನು ಹಾಲಿ ವಿದ್ಯಾರ್ಥಿಗಳ ಜೊತೆ ಪುನರಾವರ್ತಿತ ವಿದ್ಯಾರ್ಥಿಗಳಿಗೂ ಈ ನಿಯಮ ಅನ್ವಯ ಆಗಲಿದೆ. ಈ ವರ್ಷದಿಂದ ಶಾಲಾ ಶಿಕ್ಷಣದಲ್ಲಿ ನೈತಿಕ ಶಿಕ್ಷಣ ಬೋಧನೆ ಮಾಡಲು ಸರ್ಕಾರ ನಿರ್ಧಾರ ಮಾಡಿದ್ದು ಈ ವರ್ಷದಿಂದಲೇ ಜಾರಿಗೆ ಮುಂದಾಗಿದೆ. ಮುಂದಿನ ವರ್ಷದಿಂದ ವಾರಕ್ಕೆ 1 ದಿನ ಮೌಲ್ಯ ಶಿಕ್ಷಣದ ಬಗ್ಗೆ ಬೋಧನೆ ಆಗಲಿದೆ ಅಂತ ಸಚಿವರು ತಿಳಿಸಿದ್ದಾರೆ. ಒಟ್ಟಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆ ತರಲು ಶಿಕ್ಷಣ ಇಲಾಖೆ ಮುಂದಾಗಿದೆ. SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಜಾಕ್ಪಾಟ್ ಹೊಡೆದಿದೆ. ಕೇವಲ 33% ಅಂಕ ಗಳಿಸಿದರೆ ಪಾಸ್ ಎಂಬ ನೀತಿಯನ್ನು ಜಾರಿಗೆ ತಂದಿರುವುದು ಮಕ್ಕಳ ಖುಷಿಗೆ ಕಾರಣವಾಗಿದೆ. ಶ್ರೀನಿವಾಸ್, ಪಬ್ಲಿಕ್ ಟಿವಿ, ಬೆಂಗಳೂರು.